ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ನಮ್ಮ ಕರ್ನಾಟಕದೊಳಗೆ ಸರ್ಕಾರಗಳು ನಡೆಸಿಕೊಳ್ಳಂಥ ಸರ್ಕಾರಗಳ ಆಳತಕ್ಕಂಥ ಅವರ ಬಾಯಲ್ಲಿ ಅನ್ನ ತಿಂದು ಮಾತಾಡ್ತಾ ಇಲ್ಲ, ಅವರು ಹೇಳಿ ತಿಂದು ಮಾತಾಡಕತ್ತಿದ್ದಾರೆ. ಎಲ್ಲರೂ ಅಲ್ಲ, ಹೇಳಿ ತಿನ್ನೋರಿಗೆ ಹೇಳೋದು ನಾನು. ಹೇಳಿ ತಿನ್ನೋ ಬಾಯಲ್ಲೇ ಮಾತಾಡ್ತಾರಲ್ಲ ಅವ್ರಿಗೆ ಹೇಳೋದು ನಾನು. ಯಾರೋ ಬಶ್ಯ ಅಂತ ನೀವು ಕೇಳ್ಬೋದು. ಇನ್ಯಾರು? ಆ ಸಿ ಟಿ ರವಿ, ಲೂಟಿ ರವಿ, ಆರ್ ಅಶೋಕ, ಈ ಬಸವರಾಜ್ ಯತ್ನಾಳ್, ಈ ಪ್ರತಾಪ್ ಸಿಂಹ, ಈ ಸೂಲಿಬೆಲೆ ಚಕ್ರವರ್ತಿ, ಈ ಪುನೀತ್ ಕೆರೆಹಳ್ಳಿ, ಇನ್ನೂ ಇತರರು. ಈ ಹಲ್ಕ ನನ್ನ ಮಕ್ಕಳಿಗೆ ನಾನು ಕೇಳೋದಿಷ್ಟೇ, ನೀವು ಶಾಸನದ ನೀತಿ ನಿಯಮಗಳ ಬದ್ಧವಾಗಿ ರಾಜಕೀಯ ಮಾಡೋಕ್ಕೆ ಬಂದಿರೋ ಅಥವಾ ಇನ್ನೊಂದು ಧರ್ಮಕ್ಕೆ, ಇನ್ನೊಂದು ಪಕ್ಷಕ್ಕೆ ಕೆಟ್ಟ ಕುಳಕ ಬೈಯೋದು, ಅವರ ಒಂದು ಧರ್ಮಕ್ಕೆ ಅವಮಾನ ಮಾಡೋದು, ಅವ್ರಿಗೆ ಬಹಿಷ್ಕಾರ ಹಾಕೋಂಥ ವ್ಯವಸ್ಥೆ ಹೇಳೋದು, ನೀವು ಪಾಕಿಸ್ತಾನಕ್ಕೆ ಹೋಗ್ರಿ, ನೀವು ಬಾಂಗ್ಲಾಕ್ಕೆ ಹೋಗ್ರಿ ಅಂತ ಹೇಳಿಕೆ ಕೊಡೋದು. ಇಂಥ ನನ್ನ ಮಕ್ಕಳ ಮಾತು ಕೇಳೋರು ದೊಡ್ಡ ಹುಚ್ಚು ನನ್ನ ಮಕ್ಕಳು ಅಂತೀನಿ ನಾನು. ಇಂಥವ್ರಿಗೆ ಮಟ್ಟ ಹಾಕಲೇಬೇಕು. ಇಲ್ಲ ಅಂದರೆ ಈ ಒಂದು ಶಾಸನದ ನೀತಿ ನಿಯಮಗಳ ಒಂದು ವೇಸ್ಟ್ ಮಾಡೋಂಥ ಹೊರ ಜಾಸ್ತಿ ಬೆಳೀತಾರೆ. ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ಮೊನ್ನೆ ದಿನ ಈ ಸಿ ಟಿ ರವಿ ಏನು ಹೇಳಿಕೆ ಕೊಟ್ಟ? ಈ ಮುಲ್ಲಾಗಳು ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತ ಹೇಳಿಕೆ ಕೊಡ್ತಾನೆ. ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಈ ಮುಲ್ಲಾಗಳು, ಇವರು ನಮಗೆ ಬುದ್ಧಿ ಹೇಳ್ತಾರೆ ಅಂತ ಹೇಳ್ತಾರೆ. ಇವ್ರು ಯಾರು? ನಮ್ಮನ್ನು ಕೇಳೋಕೆ ಯಾರು ಇವರು ಅಂತ ಹೇಳಿಕೆ ಕೊಡ್ತಾನೆ. ಆದರೆ ನಾನು ಕೇಳೋದೇನಪ್ಪ ಅಂದರೆ, ಈ ಒಂದು ಶಾಸನದ ನೀತಿ ನಿಯಮಗಳ ಗದ್ದಿಗೆಯಲ್ಲಿ ಕುಂತು ಒಬ್ಬ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಒಬ್ಬ ವಿಪಕ್ಷ ನಾಯಕ ಆಗಿರಲಿ, ಈ ಒಂದು MLC ಸಿ ಟಿ ರವಿ ಆಗಿರಲಿ, ಇವ್ರಿಗೆ ಏನು ಕೇಳಬೇಕಂತ ಇದ್ದೀನಿ ಅಂದರೆ, ಇವರು ಬಡವರ ಕಷ್ಟದ ಬಗ್ಗೆ, ಪ್ರತಿಯೊಂದು ಜಾತಿ ಧರ್ಮದ ಬಗ್ಗೆ ನಿಗಾ ವಹಿಸಿ ಯಾರಿಗೆ ಎತ್ತಿಡಿಬೇಕು, ಯಾರಿಗೆ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು ಅನ್ನೋಂಥ ವ್ಯವಸ್ಥೆಯಲ್ಲಿ ನಡಿಬೇಕಾದವರು ಇವತ್ತು ಇವರು ಎಂತೆಂಥ ಆಟ ಆಡ್ತಾ ಇದ್ದಾರೆ ಅಂದರೆ, ಇವರೆಲ್ಲ RSSನಿಂದ ಬಂದು ಇವತ್ತು BJP ಒಳಗಡೆ ಹೊಕ್ಕು ಸುಮಾರು ವರ್ಷಗಳಿಂದ ಇವರು ಬರೀ ಅನ್ನ ತಿನ್ನೋ ಬಾಯಲ್ಲಿ ಶಾಸನದ ಬಗ್ಗೆ ಮಾತಾಡೋದು ಬಿಟ್ಟು ಬರೀ ಹೇಳಿ ತಿನ್ನೋ ಬಾಯಲ್ಲಿ ಹೇಳಿ ತಿಂದು ಇವ್ರ ಬಾಯಲ್ಲಿ ಎಂಥ ಮಾತುಗಳು ಬರ್ತವೆ ನೋಡಿ. ಇಂಥವ್ರಿಗೆ ಈ ಒಂದು ಆಡಳಿತ ಪಕ್ಷದ ಮುಖ್ಯಮಂತ್ರಿಯವರು ಏನು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತೈತಿ, ಕಾನೂನವ್ರು ಏನು ಮಾಡ್ತಾರೆ. ಯಾಕಂದರೆ ನೀವು ಯಾರು TV ನೋಡೋಂಗಿಲ್ಲ, ಮೊಬೈಲ್ ನೋಡೋಂಗಿಲ್ಲ. ಒಟ್ಟಿಗೆ ಆ ಒಂದು ಶಾಸನದ ನೀತಿ ನಿಯಮಗಳ ಬಗ್ಗೆ ಮಾತಾಡಿಬಿಟ್ಟು ಏನು ಬೇಕಾದರೂ ಮಾತಾಡಿದ್ರೆ ನಡೀತೈತಿ ಅಂತ. ಅದೇ ಯಾರಾದರೂ ಪಾಪಿ ಪರಿಷಿಗಳು ಈ ಒಂದು ಏನಾದರೂ ಒಂದು ಅಪ್ಪಿತಪ್ಪಿ ಏನಾದರೂ ಮಾತಾಡಿದರೆ ಅವ್ರನ್ನ ಕರ್ಕೊಂಬಂದು ಅವ್ರ ಮನೆ ನುಗ್ಗಿ ಹೊಡೆದು ಇವರು ಹೇಳಿಸ್ತಾರೆ, ಬಾಯಿಂದ ಹೇಳಿಸ್ತಾರೆ, ಜೈ ಶ್ರೀರಾಮನ್. ನೀವೇನು ಹೇಳೋದು ಮಕ್ಕಳ? ಎಲ್ಲರೂ ರಾಮನ ಮಕ್ಕಳ ಅಂತ ತಿಳ್ಕೊಂಡು ಬದುಕೋರು ನಾವು. ನೀವು ಯಾವಾಗ ಜೈ ಶ್ರೀರಾಮ್ ಅಂದಿರಿ? ನಾನು ಎಂದು ವಿಡಿಯೋ ಮಾಡ್ತಾ ಬಂದಿದ್ದೀನಿ ಅಂದಿನಿಂದ ಎಷ್ಟು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಮೊದಲು ಬರೋದು ಜೈ ಶ್ರೀರಾಮ್ ಅಂತ, ಜೈ ಕನ್ನಡ ಅಂತ.
ಜೈ ಕರ್ನಾಟಕ ಅಂತ, ಜೈ ಭೀಮಾ ಅಂತ, ಇಂಥ ಒಂದು ವಿಚಾರಗಳನ್ನು ಮುಂದಿಟ್ಟು ಆಮೇಲೆಗೆ ನಾನು ವರದಿ ಕೊಡೋಂಥ ಬಸ್ಯ ನಾನು. ಆದರೆ ನೀವೆಲ್ಲ ಯಾರು ತೇಜಸ್ವಿ ಸೂರ್ಯ ಅವನು ಕರೆ ಬುಟ್ಟಿ ಹಾಕ್ಕೊಂಡು ಕೋರ್ಟ್ನಾಗ ವಾದ ಮಾಡೋ ಮಗವ. ಅವನು ಹೇಳ್ತಾನೆ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತ ಅವನು ಹೇಳಿಕೆ ಕೊಟ್ಟಿದ್ದಾನೆ. ಅದೇ ಥರ ಬಿ ಜೆ ಪಿ ಒಳಗಡೆ ಇದ್ದವರು ಪ್ರಿಯಾಂಕಾ ಗಾಂಧಿಯವ್ರಿಗೆ ಹೇಳ್ತಾರೆ RSS ತಂದಿಗೆ ಹೋಗಬೇಡ, ನೀನು ಸುಟ್ಟು ಹೋಗ್ತೀಯ ಅಂತ. ನೋಡಿ ಇವರು ಹೇಳಿಕೆಗಳು ನೋಡಿ. ಈ ಸಿ ಟಿ ರವಿ ಹೇಳ್ತಾನೆ ಒಂದು ಸವಿತಾ ಸಮಾಜಕ್ಕೆ ಅವ್ರಿಗೆ ಆ ಸಮಾಜಕ್ಕನ್ನು ಅವಹೇಳನಕಾರಿ ಭಾಷಣ ಮಾಡ್ತಾನೆ. ಅವರೆಲ್ಲ ಅವನ್ನೆಲ್ಲ ನಾವು ಬಾಯಿಂದ ಹೇಳಬಾರ್ದು, ಅವನು ಹೇಳಿದ್ದು ಎಲ್ಲರೂ ಕೇಳಿಸ್ಕೊಂಡಿರಿ ಅಂತ ಒಂದು ಇತಿಹಾಸ ಕೇಳ್ತಾನೆ. ಆಮೇಲೆ ಒಬ್ಬ ಮಹಿಳೆಗೆ ಎಷ್ಟು ಗೌರವ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಯಾರಾದರೂ ಪಾಪಿ ಪರದೇಶಗಳು ಹೆಣ್ಮಕ್ಳಿಗೆ ಬೈದರೆ ಪಬ್ಲಿಕ್ ತೊಗೊಂಡು ಕೆರ ತೊಗೊಂಡು ಹೊಡಿತಾರೆ. ಆದರೆ ಈ ನನ್ನ ಮಗ ಸಿ ಟಿ ರವಿಗೆ ಯಾಕೆ ಹೊಡಿಲಿಲ್ಲ ಅಂಥ ಒಂದು ಅಧಿವೇಶನದಲ್ಲಿ ಸುವರ್ಣ ಅಧಿವೇಶನದಲ್ಲಿ ಬೆಳಗಾಂದಲ್ಲಿ ಕೆಟ್ಟ ಕೊಳಕ ಮಾತಾಡ್ತಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಇವಕ್ಕೆಲ್ಲ ಈ ಥರ ಮಾತಾಡಿ ರಾಜಕೀಯ ಮಾಡಂತ ಯಾರಾದರೂ ಹೇಳಿದ ಸಂವಿಧಾನದಾಗ ಐತ್ಯಾ? ಇಲ್ಲಲ್ಲ. ಇವರು ಎದಕ್ಕೆ ಬಂದಿದ್ದಾರೆ, ಯಾವ ರೀತಿ ಇವರು ಎಲ್ಲ ಶಾಸನದ ಬಗ್ಗೆ ತಲೆ ಇಲ್ಲ ಇವ್ರಿಗೆ. ಶಾಸನದ ನೀತಿ ನಿಯಮಗಳ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಇವರೆಲ್ಲ ಧರ್ಮನ ಬೆಳೆಸಬೇಕು, ಧರ್ಮನ ಉಳಿಸ್ಬೇಕು, ಧರ್ಮನ ಎತ್ತಿ ಹಿಡಿಬೇಕು, ಅನ್ಯ ಧರ್ಮಗಳಿಗೆ ಒದ್ದು ಓಡಿಸ್ಬೇಕು, ಅವ್ರನ್ನ ಕಾಲಲ್ಲಿ ಹಾಕಿ ತುಳಿಬೇಕು ಅನ್ನೋಂಥ ಭಾವನೆಗಳನ್ನು ಇಟ್ಟುಕೊಂಡು ಇವರೆಲ್ಲ ನಾವೆಲ್ಲ ಹಿಂದೂ ಅಂತಂದು ಸುಳ್ಳು ಪ್ರಚಾರ ಮಾಡಿ ಕೊನೆಗೆ ಹಿಂದೂಗಳನ್ನ ಪ್ರಚೋದನೆಗೆ ಎಬ್ಬಿಸಿ ಅವ್ರ ಕಡೆಯಿಂದ ದಲಿತರ ಮೇಲೆ ಇಸ್ಲಾಂ ಮೇಲೆ ಕ್ರೈಸ್ತರ ಮೇಲೆ ಬಿಟ್ಟು ಇವರು ಎಂಥ ಮೋಜಿನ ಆಟ ಆಡ್ತಾ ಇದ್ದಾರೆ ಅನ್ನೋದು ಈ ಕರ್ನಾಟಕ ಅಲ್ಲ ಭಾರತ ದೇಶದ ಎಲ್ಲ ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ಈ ನನ್ನ ಮಗ ಇವರೆಲ್ಲ RSSನಿಂದ ಬಂದಾರಲ್ಲ, ಈ ಸ್ವತಂತ್ರಕ್ಕೆ ಇವ್ರದ್ದೇನು ಕೊಡುಗೆ ಇದೆ? ಏನು ಕೊಡುಗೆ ಇದೆ ಇವ್ರದ್ದು? ಇವರು ಒಂದು ಸಂವಿಧಾನನ ನಂಬಲಾರ್ದಂಥ ನನ್ನ ಮಕ್ಕಳು. ಇಂಥವರು ಈ ಥರ ಭಾಷಣ ಮಾಡ್ತಾರಲ್ಲ, ಇವ್ರ ಮೇಲೆ ಇಮಿಡಿಯೇಟ್ಲಿ FIR ಹರಿದು ಅವ್ರಿಗೆ ಡೈರೆಕ್ಟಾಗಿ ಮಾತಾಡಿದ್ರೆ ಅವ್ರಿಗೆ ಯಾಕೆ ಡೈರೆಕ್ಟಾಗಿ ಶಿಕ್ಷೆ ಕೊಡೋಂಥ ಕಾನೂನು ಯಾಕಿಲ್ಲ? ಇದೆ. ಆದರೆ ಈ ಸರ್ಕಾರಗಳು ಇವನು ಕೆಲ್ಲಿ ಹೊಡಿತಾನೆ, ಅವನು ಕೆಲ್ಲಿ ಹೊಡಿತಾನೆ, ಇಬ್ಬರು ಸೇರಿ ಪ್ರಜೆಗಳಿಗೆ ಕೆಲ್ಲಿ ಹೊಡೆಯಂಥ ಭಾಷಣ ಮಾಡ್ತಾರೆ. ಪ್ರಜೆಗಳು ಎದ್ರಂದ್ರೆ ನಿಮಗೆ ಎದಲ್ಲಿ ಹೊಡಿತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಗಡಾಫಿ ಇತಿಹಾಸ ತಿಳ್ಕೊಳ್ರಿ. ಗಡಾಫಿ ಅಂತ ರಾಜ ಯಾರೂ ಇದ್ದಿದ್ದಿಲ್ಲ ಒಂದು ದೇಶದಲ್ಲಿ. ಆದರೆ ಅವನು ಒಂದು ಹೆಣ್ಣಿನಿಂದ ಇಡೀ ಪ್ರಜೆಗಳು ಹೆಣ್ಣಿನ ಆಸೆಗೋಸ್ಕರ ಇಡೀ ಪ್ರಜೆಗಳು ಅವನ ಕಲ್ಲಿಂದ ಹೊಡೆದು ಸಾಯಿಸಿದರು. ಆ ವ್ಯವಸ್ಥೆ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ನಡೀತೈತಿ. ಆ ಕರ್ಮನ ನಾವು ನೋಡಬೇಕಾಗೈತಿ. ಅದು ದೂರ ಇಲ್ಲ, ಅದು ಹತ್ತಿರ ಐತಿ ಅಂತ ನನ್ನ ಮಕ್ಕಳಿಗೆ ಹೊಡಿಬೇಕು, ಬಿಡಬಾರ್ದು. ಅದಕ್ಕೋಸ್ಕರ ಇಂಥ ನನ್ನ ಮಕ್ಕಳನ್ನ ಈ ಶಾಸನದೊಳಗೆ ಇಟ್ಟು ಇಂಥ ಒಂದು ರಾಜಕಾರಣ ಮಾಡೋಂಥ ದರಿದ್ರ ವ್ಯವಸ್ಥೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ನಿಲ್ಲಬೇಕು. ಇವರಿಗೆ ಕಾನೂನಿನ ಜ್ಞಾನ ಇಲ್ಲ, IPC CRPC ಆ್ಯಕ್ಟ್ಗಳು ಗೊತ್ತಿಲ್ಲ, ಅನುಭವ ಗೊತ್ತಿಲ್ಲ. ಸುಮ್ಮನೆ ಇವರೆಲ್ಲ ಒಂದೊಂದು ನೆಟ್ಟಗೆ ಕೇಂದ್ರದ ಸಂಸದರಂತ ಇವರು. ಅವನಿಗೆ ಸರಿಯಾಗಿ ಇಂಗ್ಲೀಷ್ ಬರೋಂಗಿಲ್ಲ, ಹಿಂದಿನೂ ಮಾತಾಡೋಕ್ಕೆ ಬರೋಂಗಿಲ್ಲ. ಯಾರಿಗೆ? ಸಿ ಟಿ ರವಿಗೆ. ಆ ಶೋಭಾ ಕರಂದ್ಲೆ ತಾಯಿಗೆ, ಆ ತಾಯಿ ಎಂತಿಂಥ ಮಾತಾಡ್ತಾಳೆ. ಬಾಬಾ ನೋಡಬೇಕು. ಒಣಕೆ ಓಬವ್ವ ಅಂತಂದು ಹೆಸರು ತೊಗೊಳೋದು ಬಿಟ್ಟು, ಕಿತ್ತೂರಾಣಿ ಚೆನ್ನಮ್ಮ ಅಂತ ಹೆಸರು ತೊಗೊಳೋದು ಬಿಟ್ಟು ಪುಲಂದೇವಿ ಆಗಿಬಿಟ್ಟಿದ್ದಾಳೆ ಈ ತಾಯಿ. ಈಕೆಗೆ ಸ್ವಲ್ಪ ಮಾನ ಮರೋದು ಇದ್ದಿದ್ದರೆ ಈ ಥರ ಮಾತಾಡ್ತಿದ್ದಿಲ್ಲ. ನೆಟ್ಟಗೆ ಹಿಂದಿ ಮಾತಾಡೋಕ್ಕೆ ಬರೋಂಗಿಲ್ಲ. ಇವರಿಗೆಲ್ಲ ಕೇಂದ್ರದಲ್ಲಿ ಒಯ್ದು ತುರುಕಿದ್ದಾರೆ. ಇಂಥ ವ್ಯವಸ್ಥೆಗಳು ಇದ್ದಿದ್ದರಿಂದ ಇವತ್ತು ದೇಶದ ಒಂದು ಸಂವಿಧಾನದ ಹಕ್ಕಿಗೆ ಧಕ್ಕೆ ಆಗ್ತಾಯಿದೆ, ಒಂದು ಕಾರ್ಯಾಂಗದ ಹಕ್ಕಿಗೆ ಧಕ್ಕೆ ಆಗ್ತಾಯಿದೆ, ಒಂದು ನ್ಯಾಯಾಂಗದ ಹಕ್ಕಿಗೆ ಧಕ್ಕೆ ಆಗ್ತಾಯಿದೆ, ಒಂದು
ಒಂದು ಶಾಸನದ ಹಕ್ಕಿಗೆ, ಮಾಧ್ಯಮಗಳ ಹಕ್ಕಿಗೆ, ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ಆಗ್ತಾಯಿದ್ರು ಇವರು ತಮ್ಮ ತಮ್ಮ ಅಪರಾಧಗಳನ್ನು ಮುಚ್ಚಿಸ್ಕೊಳ್ಳೋಕ್ಕೋಸ್ಕರ, ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಇವರು ಪ್ರಜಾಪ್ರಭುತ್ವದ ಮುಂದೆ ಇವರು ಆಡಬೇಕಾಗಿದ್ದ ಆಟನ ಮೂಲ್ಯಾಗ ತುರುಕಿ ತಮ್ಮದೇ ಆಟ ಆಡ್ತಾ ಇದ್ದಾರೆ. ಇದರಿಂದ ಆ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಇಂಥ ನನ್ನ ಮಕ್ಕಳಿಗೆ ಇನ್ನು ಮುಂದೆ ಕಡಿವಾಣ ಹಾಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. 2028, 29ರವರೆಗೂ ಈ ಕರ್ಮ ಇವರವ್ರ ಕರ್ಮನ ಇವರವರ ತೋಡ್ಕೊತಾರೆ, ಇವರವರ ಬಾವಿ ಬೀಳ್ತಾರೆ, ಇವರ ಜೈಲಿಗೆ ಹೋಗ್ತಾರೆ. ಇದು ಮಾತ್ರ ಸತ್ಯ. ಯಾಕಂದರೆ ಇವರು ವ್ಯವಸ್ಥೆಗಳು ಸರಿ ಇಲ್ಲ. ಇವರೆಲ್ಲ ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ, ನೂರಾರು ಎಕರೆ ಜಮೀನ್ದಾರ್ ಮಾಲೀಕರಾಗಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ಟಿಸಿದ್ದಾರೆ, ದೊಡ್ಡ ದೊಡ್ಡ ಕಾಲೇಜ್ಗಳು ಕಟ್ಟಿಸ್ಕೊಂಡು, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳು ಕಟ್ಟಿಸ್ಕೊಂಡು ಇವರೆಲ್ಲ ಇವ್ರ ಮಾತುಗಳು ಕೇಳಬೇಕು ನನ್ನ ಮಕ್ಕಳಿಗೆ. ಇಂಥ ಒಂದು ವಿಚಾರ ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥವ್ರಿಗೆ ಬೆಂಬಲ ಕೊಡೋರು ನಾನು ಹೇಳ್ತೀನಿ, ನಿಜವಾಗಿ ಈ ಒಂದು ಗೋ ಹತ್ಯೆ ನಿಷೇಧ ಆಗಬೇಕಂತಂದು ಇಡೀ ಇದು ಒಂದು ಗೋ ರಾಷ್ಟ್ರೀಯ ಪ್ರಾಣಿ ಮಾಡಿರಿ ಅಂತಂದು ಇಸ್ಲಾಂದವರ ಹೇಳಿಕೆ ಕೊಟ್ಟಾಗ ಇದರಿಂದ ಆದಾಯ ಬರ್ತೈತಿಲ್ಲ, ಅದನ್ನು ಆದಾಯ ಇಲ್ಲ ಅಂದರೆ RSSನ ಬೆಳೆಸೋಕ್ಕಾಗಲ್ಲ ಅಂತ ಅಲ್ವಾ. ಅದಕ್ಕೆ ಗೋ ಮಾತೆಗೆ ರಾಷ್ಟ್ರೀಯ ಪ್ರಾಣಿ ಅಂತಂದು ಕರೀಲಿಕ್ಕೆ ಇವ್ರ ಅಪ್ಪನ ಗಂಟೇನು ಹೋಗುತ್ತೆ. ಜನ್ಮ ಕೊಟ್ಟು ತಾಯಿ 2 ಮಲೆ ಹಾಲು ಕೊಟ್ಟಾಳಂತ 6 ಅಡಿ 3 ಅಡಿ ರುದ್ರಭೂಮಿ ಮಾಡಿ ತಾಯಿ ಮೇಲೆ ತೋರಿಸ್ತಂಥ ಪ್ರೀತಿನ ಒಂದು ನಾಯಿ ಮೇಲಾಗಲಿ, ಒಂದು ಗೋ ಮೇಲಾಗಲಿ, ಹಸು ಗೋಮಾತೆಯ ಮೇಲಾಗಲಿ ಇವ್ರು ಯಾಕೆ ತೋರಿಸ್ತಾ ಇಲ್ಲ? ತಿನ್ನೋವನ ಕಟಗಲ್ಲ, ಕಡೆಯವನ ಕಟಗಲ್ಲ, ಅದನ್ನೇನು ಮಾರ್ತಾನಲ್ಲ ಅವನೇ ನಿಜವಾದ ಕಟಗ. ಅದಕ್ಕೆ ಈ ಭೂಮಿಗೆ ಬಸವಣ್ಣನ ಶಾಪ ತಟ್ಟೈತಿ. ಅನುಭವಿಸ್ರಿ. ಯಾಕಂದರೆ ಇವತ್ತು ನಾವೆಲ್ಲ ಹೆಂಡ್ರು ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಹೆಂಡ್ರನ್ನ ನಾವು ಗೆಲ್ಲಕ್ಕಾಗ್ತಾಯಿಲ್ಲ. ಇನ್ನು ಮಕ್ಕಳಿಗೆ ಯಾವ ರೀತಿ ನಾವು ಶಿಕ್ಷಣ ಕೊಡೋಕ್ಕಾಗುತ್ತೆ? ಇವತ್ತು ನೋಡಿ, ನೀಟ್ ಪ್ರಕರಣದಲ್ಲಿ ಇದರಲ್ಲಿ ಪರೀಕ್ಷೆಯಲ್ಲಿ ಎಷ್ಟು ಸೋರಿಕೆ ಆಗಿದೆ. ಅದರಿಂದ ಇವತ್ತು ಮಕ್ಕಳು ಎಷ್ಟು ರೊಚ್ಚಿಗೆದ್ದಿದ್ರು. ಮಕ್ಕಳನ್ನ ನೋಡಿ ಒಂದು ಮಾತು ಹೇಳ್ತೀನಿ, ಒಬ್ಬ ಯೋಧನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಬ್ಬ ರೈತನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಬ್ಬ ವಿದ್ಯಾರ್ಥಿನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವು ಮೂರು ಕಣ್ಣಿನ ಮುಕ್ಕಣ್ಣ ಶಿವ ಇದ್ದಂಗವ. ಅಂಥವ್ರನ್ನ ಕಂಟ್ರೋಲ್ ಮಾಡ್ತೀನಿ ಅಂತಂದು AK-47 ಗನ್ನು ತೊಗೊಂಡ್ರು. ಪೊಲೀಸ್ನವ್ರನ್ನ ಚೂ ಬಿಟ್ಟು ವಿದ್ಯಾರ್ಥಿಗಳನ್ನ ಸಿಕ್ಕಲ್ಲಿ ಹೊಡೆದಾಕಿದ್ರು. 20-30 ವಿದ್ಯಾರ್ಥಿಗಳು ಮರಣ ಹೊಂದಿದರು. ಇವರೆಲ್ಲ RSSನಿಂದ ಮಾರುವೇಷದಲ್ಲಿ ಬಂದು ಈ ಥರ ದಾಂಧಲೆ ಎಬ್ಬಿಸಿದಾರಂದ್ರೆ ಇಂಥ ಪ್ರಕರಣನ ಸಲೀಸಾಗಿ ಮುಚ್ಚಿ ಈಗ ಕರೆಕ್ಟಾಗಿ ನಡ್ಕೊತೀವಿ ಅಂತಾರಲ್ಲ. ಮತ್ತು ಸತ್ತವ್ರ ಬಗ್ಗೆ ಮತ್ತು ಇಲ್ಲಿ ಆದಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಬಗ್ಗೆ ಇದಕ್ಕೆ ಯಾರು ಹೊಣೆ? ಇದು ಒಂದು ಮೊದಲನೇ ಹಂತ. ಇದು ಹಂತ. ಇನ್ನು ಸ್ಟಾರ್ಟಿನ ವಿದ್ಯಾರ್ಥಿಗಳ ಈ ದೇಶನ ಕಟ್ಟಬೇಕು. ಈ ವಿದ್ಯಾರ್ಥಿಗಳಿಂದನೇ ಈ ದೇಶ ಬೆಳಿಬೇಕು. ಇವು ನಮ್ಮಿಂದ ನಿಮ್ಮಿಂದ ಈ ಒಂದು ಯಾವುದು ನಡೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಅಂಥ ಶಿಕ್ಷಣ ಪಡೆದವ್ರಿಗೆ ಇವತ್ತು ರಕ್ಷಣೆ ಇಲ್ಲ. ಅವ್ರಿಗೊಂದು ವ್ಯವಸ್ಥೆ ಇಲ್ಲ. ಎಷ್ಟೋ ಮಕ್ಕಳು IAS, KS, IPS, MBS ಮತ್ತು LLB ಎಲ್ಲ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಿನಲ್ಲಿ ಖಾಸಗಿ ಫ್ಯಾಕ್ಟ್ರಿ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಗೇಟ್ ಕಾಯ್ತಾ ಇದ್ದಾರೆ, ಕಪ್ಪು ಬಸಿ ತೊಳಿತಾ ಇದ್ದಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ಯಾವ ರೀತಿ ಮಾರಣ ಹೋಮ ಮಾಡಲಿಕ್ಕೆ ತಯಾರಾಗಿದ್ದಾರೆ? ಯಾಕೆ ವಿದ್ಯಾರ್ಥಿಗಳು ಸಿಡಿದಿದ್ದಾಗ ಅವರು ಹೋರಾಟ ಯಾಕೆ ಏನು ಅಂತಂದು ಕೂತ್ಕೊಂಡು ಚರ್ಚೆ ಮಾಡಿ ಅವರ ಒಂದು ಬೇಡಿಕೆಯನ್ನು ನೀವು ಈಡೇರಿಸ್ಬೋದಾಗಿತ್ತಲ್ಲ. 39-40 ದಿನ ಅವಕಾಶ ಬೇಕಾಗಿತ್ತ?
ಹಿಂದೆ ರೈತರ ತಂಟಿಗೆ ಹೋಗಿ ನರೇಂದ್ರ ಮೋದಿಯವರು ಒಂದು ಸಲ ಕ್ಷಮೆ ಕೇಳಿದರು. ಆದರೆ ಅವರು ಎಷ್ಟು ಜನ ಪ್ರಾಣ ಬಿಟ್ರೂ ಅಷ್ಟು ಒಂದು ವರ್ಷದ ಮೇಲೆ ಹೋರಾಟ ಮಾಡಿದ್ರು ಬಿಡು ಕ್ಷಮೆ ಕೇಳಿದಾರಂತಂದು ಅವರು ಪಂಜಾಬ್ದವರು ಸುಮ್ಮನಾದರು. ಆದರೆ ಆ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರು ಬಿದ್ದು ಹೋದರು. ಅದೇ ಥರ ಇವರೆಲ್ಲ ವಿದ್ಯಾರ್ಥಿಗಳು ತಂಟಿಗೆ ಹೋಗಿ ಇವತ್ತು ಇಡೀ ವಿದ್ಯಾರ್ಥಿಗಳ ಹೋಟಿನಿಂದ ದೂರ ಸರಿತಾ ಇದ್ದಾರೆ. ಇನ್ನು ಮುಂದೆ ಬಿ ಜೆ ಪಿಗೆ ಮಹಾಕಂಟಕ ಐತಿ. ಇವತ್ತು ಬಿ ಜೆ ಪಿ ಮೇಲೆ ನನಗೆ ಸಿಟ್ಟೈತಿ ಅನ್ನಂಗಿಲ್ಲ, ಕಾಂಗ್ರೆಸ್ನಲ್ಲಿನೂ ತುಂಬ ಸಿಟ್ಟೈತಿ. ಯಾಕಂದ್ರೆ ನಾನು ಒಬ್ಬ ಕಾರ್ಯಕರ್ತ ಅಂತನ ನೀವು ತಿಳ್ಕೊಬೋದು. ಆದರೆ ನಾನು ರಾಜಕೀಯದೊಳಗಡೆ ರಾಜಕೀಯ ಪಕ್ಷ ಧ್ವಜ ಹಿಡಿದು ಆಟ ಆಡಿದವನಲ್ಲ. ನಂದೇನಿದ್ರು ಕನ್ನಡ ಧ್ವಜ, ರಾಷ್ಟ್ರೀಯ ಧ್ವಜ ಮತ್ತು ಅಂಬೇಡ್ಕರ್ ಧ್ವಜ ಹಿಡಿದು ಆಟ ಆಡೋಂಥ ಬಸ್ಯ ನಾನು ಎಲ್ಲ ತಿಳ್ಕೊಳ್ತೀನಿ, ಎಲ್ಲ ಅನುಭವಿಸಿದ್ದೀನಿ, ನಿಮಗೆಲ್ಲರಿಗೂ ತಿಳಿಸಿ ಹೇಳ್ತೀನಿ. ಇವತ್ತು 10 ರೂಪಾಯಿ ಪಡೆದು ನಟರು ಸಿನಿಮಾ ನಟರು 10 ರೂಪಾಯಿ ನಮ್ಮಿಂದ ಪಡೆದು ಇವತ್ತು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ. ಇವತ್ತು ನಾವು ಕಲಿತಂಥ ವಿದ್ಯಾನ ತಮ್ಮ ಒಂದು ವೇದಿಕೆಯಲ್ಲಿ ಹಂಚ್ಕೋಬೇಕು. ನಾನು ಹಂಚಿಕೊಳ್ಳೋಂಥ ಒಂದೊಂದು ಮಾತುಗಳನ್ನು ಜನರ ತಲೆಯಲ್ಲಿ ತುಂಬಬೇಕು. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮಾಂಗ, ಈ ಪ್ರಜಾಪ್ರಭುತ್ವದ ಪ್ರಜೆಗಳು, ಸಾಕ್ಷಿಗಳು ಹೆಂಗೆ ಸುಳ್ಳು ಹೇಳ್ತಾರೆ, ಹೆಂಗೆ ಸತ್ಯ ಹೇಳ್ತಾರೆ, ವಕೀಲರು ಹೆಂಗೆ ಅಪರಾಧಿ ಮಾಡ್ತಾರೆ, ಅಪರಾಧಿನ ನಿರಪರಾಧಿ ಮಾಡ್ತಾರೆ, ಹೆಂಗೆ ಪೊಲೀಸ್ನವರು ಸತ್ಯದ ಕಥೆನ ಮುಚ್ಚಿ ಹಾಕ್ತಾರೆ, ಸುಳ್ಳಿನ ಕಥೆ ಕಟ್ಟಿ ಬೆಳೆಸ್ತಾರೆ. ಅದೇ ಥರನ ಯಾವುದು 164 ಸ್ಟೇಟ್ಮೆಂಟ್ ಇಲ್ಲದೇ ನ್ಯಾಯಾಂಗದಲ್ಲಿ ನ್ಯಾಯಾಧೀಶರು ತೀರ್ಪು ನೀಡ್ತಾರೆ. ಈ ಮಾಧ್ಯಮಗಳು, ಕೆಲವೊಂದು ಮಾಧ್ಯಮಗಳು ಸುಳ್ಳು ಕತೆ ಕಟ್ಟಿ ಎಲ್ಲನೂ ಮುಚ್ಚಿ ಹಾಕೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಂಥ ಒಂದು ವ್ಯವಸ್ಥೆಗಳು ಯಾವ ರೀತಿ ನಡೀತಾ ಇದಾವೆ ಅಂತಂದು ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲಿನಲ್ಲಿ ಕುಂತು ಜೈಲು ಯಾವ ರೀತಿ ನರಕ ಆಗೈತಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಸಿಗ್ಲಿ ಬಸ್ಯ ಜಾಗೃತಿ ಕೊಡಬೇಕಂತಂದು ತುಮಕೂರು ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ಗದ್ದಿಗೆಯನ್ನು ಮುಟ್ಟಿ ನಮಸ್ಕರಿಸಿ ಕನ್ನಡ ಧ್ವಜ ಹಿಡ್ಕೊಂಡು 80 ಕಿಲೋಮೀಟರ್ ಸಿಗ್ಲಿ ಬಸ್ಯ 2 ದಿನ ಪಾದಯಾತ್ರೆ ಮಾಡಿ ಫಿಲ್ಮ್ ಸಿಟಿ ಬಿಗ್ ಬಾಸ್ ಸುದೀಪ್ ಸರ್ ಅವ್ರನ್ನ ಕಾಣಬೇಕು. ನಾನು ಅವ್ರ ಹತ್ರ ಚರ್ಚೆ ಮಾಡಬೇಕು. ನಾನು ಕೊಡ್ತಕ್ಕಂಥ ಒಂದು ಜಾಗೃತಿ ಈ ಒಂದು ಬಿಗ್ ಬಾಸಿಗೆ ಒಂದು ದೊಡ್ಡ ವೇದಿಕೆ ಆಗಬೇಕು. ಇನ್ನು ಮುಂದೆ ಬಿಗ್ ಬಾಸ್ ಕಾನೂನಿನ ಒಂದು ಬಿಗ್ ಬಾಸ್ ಆಗಬೇಕು. ಸುದೀಪ್ ಸರ್ ಅವರ ಒಂದು ಇತಿಹಾಸಕ್ಕೆ ಕಪ್ಪು ಚುಕ್ಕಿ ಇಲ್ದಂಗೆ ಬೆಳ್ಳಿ ಚಿಕ್ಕಿ ಥರ ಬೆಳಕಿ ತರಬೇಕಂತಂದು ಈ ಸಿಗ್ಲಿ ಬಸ್ಯ ಪಾದಯಾತ್ರೆ ಮಾಡಿಕೊಂಡು ನಾನು ಫಿಲ್ಮ್ ಸಿಟಿ ಬಿಗ್ ಬಾಸ್ ಆಫೀಸ್ ಗೇಟ್ ಹತ್ರ ಹೋದರೆ ತುಂಬ ಮಳೆ ಬರ್ತಾಯಿತ್ತು. ಅಂಥದ್ರಲ್ಲಿ ಗೇಟ್ ಬಾಗ್ಲ ಒಂದು ಬಿಗ್ ಬಾಸ್ ಮನೆ ಗೇಟ್ ಬಾಗಿಲದ ಹತ್ರ ಒಬ್ಬ ವ್ಯಕ್ತಿ ನಿಂತಿದ್ದ. ನಾನು ಅವ್ರಿಗೆ ಹೋಗಿ ಕನ್ನಡದಲ್ಲಿ ಸರ, ನಾನು ಪಾದಯಾತ್ರೆ ಮಾಡ್ಕೊಂಬಂದಿದ್ದೀನಿ. ನಾನು 180 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಕೊಂಡು ನಾನು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಮಗ ಆಗಿ ನನಗೆ ತಿಳಿದಷ್ಟು ಅನುಭವನ ನಾನು ಸರ್ವರ್ಗೆ ಹಂಚಬೇಕು. ಇದು ಒಂದು ಒಳ್ಳೆಯ ವೇದಿಕೆ ಐತಿ, 100 ದಿನ ಅವಕಾಶ ಐತಿ. ಈ ಅವಕಾಶನ ನಾನು ಸದುಪಯೋಗಪಡಿಸ್ಕೋಬೇಕು, ದುರುಪಡಿಸ್ಕೊಳ್ಳೋಂಗಿಲ್ಲ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಅಂದರೆ ನಾನು ಹೇಳಿದ್ದು ಅವನ ಕಿವಿಗೆ ಬೀಳಿಲ್ಲ. ಅವನು ಕೊನೆಗೆ ಕ್ಯಾ ಕೊಂತು ಕಿಯಾಯ ಅಂತ ಈ ಪ್ರಶ್ನೆ ಮಾಡಕತ್ತಿದ್ದು. ಅವನು ಹುಚ್ಚನ ಹತ್ರ ಹೋಗಿ ನಾನು ಜಾಗೃತಿ ಕೊಟ್ಟನಲ್ಲ ಅಂತಂದು ಅವನ ಭಾಷೆ ನನಗೆ ಗೊತ್ತಾಗಲ್ದು, ನನ್ನ ಭಾಷೆ ನನ್ನ ಮಗನಿಗೆ ಗೊತ್ತಾಗಲ್ದು. ಅಂಥ ನನ್ನ ಮಕ್ಕಳನ್ನ ಗೇಟ್ ಕಾಯಕ್ಕಿಟ್ಟು ಬಂದು ಪ್ರೇಕ್ಷಕರನ್ನ ನೀವು ಹಿಂದಿರುಗಿಸಿ ಕಳಿಸ್ತಿರಲ್ಲ. ನಿಮಗೆ ಯಾವ ರೀತಿ ನಾವು ಗೌರವ ಕೊಡಬೇಕು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಯಾರೋ ಒಂದು ಎಂತಿಂಥ ಕಾಮಿಡಿ ಮಾಡೋಂಥವ್ರನ್ನ ಹೆಂಗೆ ಬೇಕಾದಂಗೆ ತೊಗೊಂಡು ಹೆಂಗೆ ಬೇಕಾದಂಗೆ ಆಟ ಆಡಿಸಿ ಬಹುಮಾನ ಕೊಟ್ಟು ಕಳಿಸ್ತಿರಲ್ಲ. ನನಗೆ ನಿಮ್ಮ ಬಹುಮಾನ ಬೇಡ. ನನಗೆ ಜನರು ಕಾನೂನಿನ ಜ್ಞಾನ, ಅರಿವು, ಜಾಗೃತಿ ಮೂಡಿಸ್ಬೇಕು. ಅವರು ಪ್ರತಿಯೊಬ್ಬ ಕನ್ನಡಿಗನೂ ವಕೀಲ ಆಗಬೇಕು, ಪೊಲೀಸ್ ಅಧಿಕಾರಿ ಆಗಬೇಕು, ಶಾಸನ ಬರೆಯೋಂಥ ಪ್ರಜೆಗಳಾಗಬೇಕು.
ಜೈಲು ಯಾವ ರೀತಿ ಪರಿವರ್ತನೆ ಜಗದ ನಿಯಮ ಅಂತಂದು ಸತ್ಯ ಜೈಲುಗಳ್ನ ಇಟ್ಕೋಬೇಕು. ಸರ್ಕಾರ ಬಿದ್ದವ್ರನ್ನ ಎತ್ತಿಡಂತೆ ಎತ್ತಾಕಬೇಕು. ಪ್ರಜಾಪ್ರಭುತ್ವದಲ್ಲಿ ಸುಳ್ಳು ಸಾಕ್ಷಿ ಹೇಳೋಂಥದ್ದು ನಿಲ್ಲಿಸಿ ತಕ್ಕ ಮಟ್ಟಿಗೆ ಅಪರಾಧಿ ಶಿಕ್ಷೆ ಕೊಡೋಂಥ ಸಾಕ್ಷಿದಾರನ ಬೆಳೆಸಬೇಕು. ಇವತ್ತೆಲ್ಲ ಕರ್ನಾಟಕ ಎಲ್ಲ ದೇಶನ ನರಕ ಆಗೈತಿ. ನರಕನ ಸ್ವರ್ಗ ಮಾಡಬೇಕಾದ್ರೆ ಸಿಗ್ಲಿ ಬಸ್ಸಿನಂಥ ಪ್ರಜೆಗಳು ಅವಶ್ಯಕತೆ ಇದೆ. ಇದನ್ನು ನಾನು ಪದೇ ಪದೇ ಎಲ್ಲ ಬಿಗ್ ಬಾಸ್ ಮುಗಿಯೋವರೆಗೂ ಅವ್ರು ಏನು ಆಟ ಆಡ್ತಾರ ಆ ಒಂದೊಂದು ವ್ಯವಸ್ಥೆಗೆ ನಾನು ಕಾನೂನಿನ ಜ್ಞಾನ ನನ್ನ ಬಾಯಿಂದನೇ ನಾನು ಇನ್ನು ಮುಂದೆ ಕೊಡ್ತಾನೆ ಹೋಗ್ತೀನಿ. ಬಿಗ್ ಬಾಸ್ ಮುಗಿಯೋವರೆಗೂ ನಾನು ಈ ಒಂದು ಫೋನ್ನಲ್ಲಿ ವಿಡಿಯೋ ಮಾಡಿ ಜನರಿಗೆ ಜಾಗೃತಿ ಕೊಡ್ತೀನಿ. ಬಡವನ ಕೋಪ ದವಡೆ ಮೂಲ ಅನ್ನಂಗೆ ನನ್ನಂಥ ಒಬ್ಬ ಕಳ್ಳ ಅನ್ನೋ ಒಂದು ಹೆಸರು ಇದ್ದಿದ್ದಕ್ಕೆ ಇವರು ನನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡು ಇವರು ಈ ಥರ ನನಗೆ ಅವಮಾನ ಮಾಡೋಂಥ ವ್ಯವಸ್ಥೆ ಆಯ್ತು. ಯಾಕಂದ್ರೆ ಒಂದು ಮಾತು ಹೇಳ್ತೀನಿ, ಸಿಗ್ಲಿ ಬಸ್ ಹಠ ತೊಟ್ರೆ ಚಾಣಕ್ಯಿದ್ದಂಗೆ. ಇವತ್ತು ನಾನು ಯಾಕೆ ಹಿಂದೆ ಎರಡು ಸಲ ಧಾರವಾಡ ಜಿಲ್ಲೆಯಲ್ಲಿ ಮರ ಹತ್ತಿ 33 ತಾಸು ಗಿಡದಲ್ಲಿ ಕುಂತು ನಾ ಇದ್ದ ಜಾಗಕ್ಕೆ 2 ಮಂದಿ ಸೆಷನ್ ಕೋರ್ಟ್ ನ್ಯಾಯಾಧೀಶರನ್ನು ಕರೆಸ್ತಂಥ ಬಸ್ಯ ನಾನು. ಇವತ್ತು ಅವರು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗ್ಯಾರ, ಕೆ ನಟರಾಜನ್ ಮತ್ತು ಜೋಸೆಫ್ ಪಿಂಟು ಅಂಥವ್ರು. ಅಂಥ ಭಾರತಿ ಮೇಡಮ್ ನ್ಯಾಯಾಧೀಶರು ನನ್ನ ಜೈಲಿನಾಗಿದ್ದಾಗ ನನ್ನ ಹೆಂಡತಿ ಮಕ್ಕಳು ಹೋಗಿ ಅವ್ರ ಹತ್ರ ನ್ಯಾಯ ಕೇಳಿದಾಗ ಕಷ್ಟ ಹಂಚ್ಕೊಂಡಾಗ ಅವರು ಹೊರಗಡೆ ಬಂದು ಒಂದು ರೆಸ್ಟ್ ರೂಮಿಗೆ ಬಂದು ನನ್ನ ಹೆಂಡತಿ ಮಕ್ಕಳಿಗೆ ಪರಿಸ್ಥಿತಿ ಕೆಟ್ಟಿದ್ದಕ್ಕೆ ಎಲ್ಲ ಮಕ್ಕಳ ಕೈಯಾಗ 100 ರೂಪಾಯಿ ಕೊಟ್ಟು ಸಿಗ್ಲಿ ಬಸ್ಯ ಅವ್ನು ಬರ್ತಾನೆ, ಅವನ್ನ ಪರಿವರ್ತನೆ ಮಾಡು, ಅವನು ಒಳ್ಳೆಯವನು, ಅವನಂತಲೇ ತುಂಬ ಜ್ಞಾನ ಇದೆ, ಈ ಒಂದು ದಾರಿ ಬಿಟ್ಟು ಒಳ್ಳೆ ದಾರಿ ಹಿಡಿದ್ರೆ ಅವನಂಥ ವ್ಯಕ್ತಿನೇ ಯಾರು ಆಗಂಗಿಲ್ಲ ಅಂತಂದು ಬುದ್ಧಿ ಹೇಳಿ ಕಳಿಸ್ತಂಥ ಭಾರತಿ ಮೇಡಮ್ ಅವರು ಧಾರವಾಡದಲ್ಲಿ ನೆರವು ಕಾರ್ಯಕ್ರಮ ಜೈಲು ಕೊಡೋಕೆ ಬಂದಾಗ ನನ್ನ ಹಾಡು ನನ್ನ ಮಾತುಗಳು ಕೇಳಿ ತುಂಬ ಖುಷಿಪಟ್ಟಿದ್ರು. ಏನೋ ಬಸ್ಯ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಅಂತ ಕೇಳಿದ್ರಿ. ಸಿಗ್ಲಿ ಬಸ್ಸಿನ ವಾದ ಕೇಳ್ಸೋಕೆ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳನ್ನ ಸರ್ವ ನ್ಯಾಯಾಲಯದ ನ್ಯಾಯಾಧೀಶರು ಕರೆಸಿ ಲೈನಾಗಿ ಕುಂದಿಸಿ ಕೋರ್ಟ್ ಒಳಗಡೆ ಈ ಸಿಗ್ಲಿ ಬಸ್ಸಿನ ವಾದ ಕೇಳಿಸಿದ್ದಾರೆ. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಒಂದು ಆಸೆ ಇಟ್ಕೊಂಡು ಹೋದವನಿಗೆ ನಿರಾಶೆ ಆಗೈತಿ ಅಂದರೆ ನಾನು ಮನಸ್ಸು ಮಾಡಿದ್ರೆ ಅದೇ ಬೆಂಗಳೂರಿನಲ್ಲಿನ ಟವರ್ ಹತ್ತಿ ನಾ ಇದ್ದ ಜಾಗಕ್ಕೆ ಸುದೀಪ್ ಸರ್ನ ಕರೆಸ್ಬೇಕನ್ನೋಂಥ ಛಲ ನಂದಿತ್ತು. ಆದರೆ ಆ ಸಣ್ಣ ಕೆಲಸಕ್ಕೆ ಕೈ ಹಾಕಬಾರ್ದು, ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಂತ ನಾನಿವತ್ತು ಸುಮ್ಮನೆ ಬಂದಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಯಾಕೆ ನಾನು ಇವತ್ತು ಪಾದಯಾತ್ರೆ ಮಾಡಿ ಬಂದೆ ಅಂದರೆ ನನ್ನ ತಲೆ ದುಡ್ಡಿಲ್ಲ. ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಾಳ, ಮದುವೆ ಮಾಡಬೇಕು. ಇದ್ದಿದ್ದು 2 ಮಕ್ಕಳು ಮದುವೆ ಮಾಡಿಕೊಟ್ಟೆ. 2 ಮಕ್ಕಳಲ್ಲಿ ಒಂದು ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಇನ್ನೊಬ್ಬ ಮಗ ಗೌಂಡಿ ಕೆಲಸ ಮಾಡ್ತಾನೆ, ಹೆಂಡತಿ ಮನೆಯಲ್ಲಿ ಇರ್ತಾಳೆ. ನಾನು ಈಗೆಲ್ಲ ಬಿಟ್ಟು ಅಲ್ಲಿ ನಾನು ಅವ್ರಿಗೆ ಅನ್ಯಾಯದವರಿಗೆ ನ್ಯಾಯ ಕೊಡಿಸ್ಕೊಂತ 10-20 ರೂಪಾಯಿ ಇಸ್ಕೊಂಡು ಹೆಂಡತಿ ಮಕ್ಕಳಿಗೆ ಸಾಕಂತ ಬಸ್ಯ ಆಗಿದ್ದೀನಿ. ಅಂದರೆ ಈ ಒಂದು ಅಲ್ಲಿ ಹೋದ್ರೆ ನನಗೆ ಒಂದು ಮಾತಿಗೆ 1 ರೂಪಾಯಿ, ಕರ್ನಾಟಕದವರು 1 ರೂಪಾಯಿ ನನಗೆ ಕೊಟ್ಟರೆ 6.5 ಕೋಟಿ ಜನ 6.5 ಕೋಟಿ ರೂಪಾಯಿ ಆಗುತ್ತೆ. ಹೆಂಡತಿ ಮಕ್ಕಳಿಗೆ ಕೊಟ್ಟು ಉಳಿದಿದ್ದನ್ನೆಲ್ಲ ಅನಾಥ ಆಶ್ರಮಕ್ಕೆ ಕೊಟ್ಟು ನಿಮ್ಮ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿ ಬರಬೇಕಂತ ಮನಸ್ಸಿಟ್ಕೊಂಡು ಸುವರ್ಣ ಚಾನಲ್ನಲ್ಲಿ, ಶಿವಮೊಗ್ಗ ಸುವರ್ಣ ಚಾನಲ್ಲು, ಪ್ರಜಾ TV ಚಾನಲ್ಲು, ಇನ್ನೂ ಎಲ್ಲ TV ಚಾನಲ್ನವರು ಎಲ್ಲರೂ ಕೆಟ್ಟವ್ರನ್ನೆಲ್ಲ ಕೆಟ್ಟ ನನ್ನ ಮಕ್ಕಳು ಇದ್ದಾರೆ ಇಲ್ಲ ಅನ್ನಂಗಿಲ್ಲ, ಆದರೆ ಎಲ್ಲರೂ ಕೆಟ್ಟವ್ರು ಅನ್ನಂಗಿಲ್ಲ. ಇಂಥ ರಾಜೇಶ್ ಅಂತವರು ನನಗೆ ಕರೆದು ಬಸ್ಯ ನೀವು ಬಿಗ್ ಬಾಸ್ಗೆ ಹೋಗಬೇಕು, ನೀನು ಅಲ್ಲೆಲ್ಲ ನಿನ್ನ ಕಾನೂನಿನ ಜ್ಞಾನ ತುಂಬಬೇಕು ಜನರಿಗೆ ಅಂತಂದು ಅವರೆಲ್ಲ ನನಗೆ ಸ್ವಾಗತ ಮಾಡಿ ಹೋಗು ನಿನಗೆ ಜಯ ಆಗುತ್ತಂತ ಕಳಿಸಿದ್ರು. ಆದರೆ ಇವತ್ತು ನನಗೆ ಜಯ ಅಂದರೆ ಏನು ತೊಟ್ಟಿಲೆಗಳಂತ ಆಗ ಕೈಯಾಗಿ ತೆಗೆದು ಬಸ್ಸಂಥ ಗಂಡನಿಲ್ಲ, ಬಿತ್ತಿದ ಬೀಜ ಆಗ ಬೆಳಗ್ತೀನಂತ ರೈತನಿಲ್ಲ, ಪಾಠ ಓದೋ ಪರೀಕ್ಷೆ ಬರೋಕ್ಕಾಗಲ್ಲ, ಕಾಯ್ತೀನಿ, ಏನು ಮಾಡೋಕ್ಕಾಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.